ನಂಜದೇವಾಪುರ ಗ್ರಾಮದಲ್ಲಿ ಇನ್ನೂ ಕೂಡ ಹುಲಿಗಳು ಸಿಕ್ಕಿಲ್ಲ. ಶೋಧ ಕಾರ್ಯ ಮುಂದುವರೆದಿದೆ ಹುಲಿಗಳಿಗಾಗಿ. ಚಾಮರಾಜನಗರ ತಾಲೂಕಿನ ನಂಜದೇವಾಪುರ ಗ್ರಾಮ ದಿನಕ್ಕೊಂದು ಕಡೆ ಪಥ ಬದಲಾಯಿಸ್ತಾ ಇರುವಂತಹ ಹುಲಿಗಳು. ರಾತ್ರಿ ಮತ್ತೆ ಜಮೀನಿನ ಕಡೆ 5 ಹುಲಿಗಳು ಸಾಗಿವೆ. ಜಮೀನಿನ ಪಕ್ಕದ ರಸ್ತೆಯಲ್ಲಿ ಹುಲಿಗಳ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಇದೀಗ ಗ್ರಾಮಸ್ಥರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಹುಲಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಡ್ರೋನ್ ಕ್ಯಾಮೆರಾದಲ್ಲಿ ಹುಲಿ ಓಡಾಟದ ದೃಶ್ಯ ಸೆರೆಯಾಗಿತ್ತು. ಆ ಫೋಟೋವನ್ನು ಒಂದು ಕಡೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಹುಲಿಗಳ ಓಡಾಟದ ಹೆಜ್ಜೆ ಗುರುತು, ಅವು ಎಲ್ಲೆಲ್ಲಿ ಓಡಾಡಿವೆ ಅನ್ನೋದ್ರ ಬಗ್ಗೆ ಹೆಜ್ಜೆ ಗುರುತು ಸಿಕ್ಕಿದೆ. ಅದನ್ನು ಹಿಂಬಾಲಿಸಿ ಹುಲಿಗಳನ್ನು ಸೆರೆ ಹಿಡಿಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದರೆ ದಿನಕ್ಕೊಂದು ಕಡೆ ಹುಲಿಗಳು ಕಂಡು ಬರ್ತಾ ಇರೋದು ಕೂಂಬಿಂಗ್ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಹೇಗೆ ನಡೀತಾ ಇದೆ ಕಾರ್ಯಾಚರಣೆ, ಹಾಗೆಯೇ ಹುಲಿಗಳನ್ನ ಸೆರೆ ಹಿಡಿಯೋದಕ್ಕೆ ಏನು ಅಡೆತಡೆಗಳಾಗ್ತಿದೆ ಅಲ್ಲಿ ಅಂತ? ಖಂಡಿತ ಮಧುಶ್ರೀ, ಗಡಿನಾಡು ಚಾಮರಾಜನಗರದಲ್ಲಿ ದಿನ ಕಳೆದಂತೆ ಹುಲಿಯ ರಣಾರ್ಭಟ ಮುಂದುವರೆದಿರುವಂತದ್ದು. ದಿನಕ್ಕೊಂದು ಕಡೆ ಹುಲಿಗಳು ಪತ್ತೆ ಆಗ್ತಿರುವಂತದ್ದು. ಮೇಜರ್ ಸಮಸ್ಯೆ ಅಂತ ಹೇಳಿದ್ರೆ ಅರಣ್ಯಾಧಿಕಾರಿಗಳಿಗೆ ನಿನ್ನೆ ಒಂದು ಡ್ರೋನ್ ಮುಖಾಂತರವಾಗಿ ಏನು ಕಾರ್ಯಾಚರಣೆ ನಡೆಸಿದ್ರು, ಡ್ರೋನ್ ಮುಖಾಂತರವಾಗಿ ಯಾವಾಗ ಕಾರ್ಯಾಚರಣೆ ಮಾಡ್ತಾರೆ ಆ ಡ್ರೋನ್ ಕ್ಯಾಮೆರಾದಲ್ಲಿ ಕರಿಕಲ್ಲು ಕ್ವಾರೆಯಲ್ಲಿ 5 ಹುಲಿಗಳು ಬಿಟ್ಟಿರುವುದು ಪತ್ತೆಯಾಗಿತ್ತು. ಹಾಗಾಗಿ ಈಗಾಗಲೇ ಕೂಡ ದುಬಾರಿ ಆನೆ ಚಿತ್ರದಿಂದ 2 ಹುಲಿ ಆನೆಗಳನ್ನು ಕೂಡ ತಂದಿರುವಂತದ್ದು. ಈಶ್ವರ ಮತ್ತೆ ಲಕ್ಷ್ಮಣ ಎಂಬಂತ ಕೂಂಬಿಂಗ್ ಟೈಗರ್ ಎಕ್ಸ್ಪರ್ಟ್ ಆನೆಗಳನ್ನ ತಂದಿರುವಂತದ್ದು. ಅದು ಬಂದಾದ ಬಳಿಕ ಇನ್ನೇನು ಕೂಂಬಿಂಗ್ ಈಗ ಶುರು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈಗಾಗಲೇ ಮತ್ತೆ ಹುಲಿಗಳು ಮತ್ತೊಂದೆಡೆ ಈಗ ಪಾಸ್ ಆಗಿರುವಂತದ್ದು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪಥ ಸಂಚಲನ ಮಾಡ್ತಾ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಕೂಂಬಿಂಗ್ ಎಲ್ಲಿ ಮಾಡಬೇಕು, ಹೇಗ್ ಮಾಡ್ಬೇಕು ಅನ್ನೋಂಥದ್ದು ಈಗ ಅರಣ್ಯಾಧಿಕಾರಿಗಳು ದೊಡ್ಡ ತಲೆಬಿಸಿ ಆಗಿರುವಂತದ್ದು. ಇನ್ನೂ ಕೂಡ ಇಬ್ಬರೇ ಪಶು ವೈದ್ಯರು ಮಾತ್ರ ಇರುವಂತದ್ದು. ಪಶು ವೈದ್ಯರು ಅಂತ ಹೇಳಿದ್ರೆ ನುರಿತ ಪಶು ವೈದ್ಯರು ಬೇಕಾಗತ್ತೆ. ಅಟ್ ಎ ಟೈಮ್ ಆ ಹುಲಿಗಳಿಗೆ ಅರವಳಿಕೆ ಮತ್ತನ್ನ ಫೈರ್ ಮಾಡ್ಬೇಕಾಗತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಕೇವಲ ಇಬ್ಬರು ಪಶು ವೈದ್ಯರು ಇರುವಂತದ್ದು. ಜೊತೆಗೆ ಬಂದಿರುವಂತದ್ದು ಕೇವಲ 2 ಆನೆ ಆಗಿರುವಂತದ್ದು. ಜೊತೆಗೆ ದಿನಕ್ಕೊಂದು ಕಡೆ ಹುಲಿಗಳು ತಮ್ಮ ಚಲನವಲನಗಳನ್ನ ಬದಲಾವಣೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಇದು ಗ್ರಾಮಸ್ಥರನ್ನು ಕೂಡ ಸಾಕಷ್ಟು ಆತಂಕಕ್ಕೆ ಮಯ ಮಾಡೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಅರಣ್ಯಾಧಿಕಾರಿಗಳಿಗೆ ಕೂಂಬಿಂಗ್ ಮಾಡೋಕ್ಕೂ ಕೂಡ ಕಷ್ಟವಾಗ್ತಿರುವಂತದ್ದು. ಇನ್ನೇನು ಕೆಲವು ಗಂಟೆಗಳಲ್ಲಿ ಸಚಿವ ಕೆ ವೆಂಕಟೇಶ್ವರ ಇದ್ದಾರೆ, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಕೂಡ ಚಾಮರಾಜನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಹಿರಿಯ ಅರಣ್ಯ ಅಧಿಕಾರಿಗಳ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಹುಲಿ ಸೆರೆ ಕಾರ್ಯಾಚರಣೆ ವಿಳಂಬವಾಗ್ತಿದೆ. ಹಾಗಾಗಿ ಆದಷ್ಟು ಬೇಗ 5 ಹುಲಿಗಳನ್ನು ಸೆರೆ ಹಿಡಿದು ಅದನ್ನ ಕಾಡಿಗೆ ಅಟ್ಟುವ ಸಲುವಾಗಿ ವಿಶೇಷವಾದಂತಹ ಸಭೆಯನ್ನು ಕೂಡ ಕರೆದಿರುವಂತದ್ದು. ಮಧುಶ್ರೀ, ಧನ್ಯವಾದ ಸೂರಜ್ ತಮ್ಮ ಮಾಹಿತಿಗಾಗಿ.